ನಿರಂತರ ಸುದ್ದಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಮುಂಗ್ಲಿ ಮಜಲು ಎಂಬಲ್ಲಿನ ಯುವಕ 4 ದಿನಗಳ ಕಾಲ ನಿಗೂಢವಾಗಿ ನಾಪತ್ತೆಯಾಗಿ ಕೊನೆಗೆ ಶವವಾಗಿ ಪತ್ತೆಯಾಗಿದ್ದಾರೆ. ಸಾರ್ವಜನಿಕರು ಪೊಲೀಸರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಆದರೆ ಪೊಲೀಸರು ತನಿಖೆ ನಡೆಸಿ ಆರೋಪಿಯನ್ನು ಬಂಧಿಸಿದ್ದಾರೆ. ಈ ಘಟನೆಗೆ ಮೂಲ ಕಾರಣವಾಗಿರುವುದು ಕೇವಲ 80,000 ರೂಪಾಯಿ ಸಾಲದ ವ್ಯವಹಾರ. ಸ್ನೇಹಿತರ ಮಧ್ಯೆ ನಡೆದಂತಹ ಸಾಲದ ವ್ಯವಹಾರದಲ್ಲಿ ಕೊಲೆ ಮಾಡುವಂತಹ ಬೆದರಿಕೆ ಒಡ್ಡಿದಂಥ ಕಾರಣಕ್ಕಾಗಿ ಯುವಕನೊಬ್ಬನ ಹತ್ಯೆಯಾಗಿದೆ ಎನ್ನುವುದಂತೂ ಸ್ಪಷ್ಟ ಆಗಿದೆ. ಕಡಬ ಮುಂಗ್ಲಿಮಜರು ಶಾಂತಪ್ಪ ಗೌಡ ಎಂಬವರ ಮಗ ಸಂದೀಪ್ ಗೌಡ 29 ವರ್ಷದ ಯುವಕ. ಶಾಮಿಯಾನದ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ. ಆತ ನವೆಂಬರ್ 27ರಂದು ಸಂಜೆ ಕೆಲಸ ಮುಗಿಸಿ ತನ್ನ ಸ್ನೇಹಿತ ಪ್ರತೀಕ್ ಎಂಬಾತನ ಕಾರಿನಲ್ಲಿ ಹೋಗಿದ್ದ. ತದನಂತರ ಆತನ ಸುಳಿವು ಪತ್ತೆಯಾಗಿರಲಿಲ್ಲ. ಮನೆಯಲ್ಲಿದ್ದ ತಾಯಿ ಮತ್ತು ಸಹೋದರಿ ರಾತ್ರಿವರೆಗೂ ಆತನ ದಾರಿ ಕಾದಿದ್ದರು. ಆತ ಬಾರದೆ ಇದ್ದಾಗ 28ನೇ ತಾರೀಕು ಕಡಬ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದರು. ಆ ಸಂದರ್ಭದಲ್ಲಿ ಪೊಲೀಸರು ದೂರು ಸ್ವೀಕರಿಸಲು ನಿರಾಕರಿಸಿದರು. ಯುವಕ ಯಾವುದೋ ಕಾರಣಕ್ಕಾಗಿ ಹೋಗಿರಬಹುದು, ವಾಪಸ್ ಬರಬಹುದು ಎನ್ನುವ ವಿಶ್ವಾಸ ಪೊಲೀಸರದಾಗಿತ್ತು. ಆದರೆ ಸಂಜೆ ವೇಳೆಗೆ ಸಂದೀಪ್ನ ತಾಯಿಗೆ ಮಾಹಿತಿ ಸಿಕ್ಕಿತ್ತು, ಆತ ಪ್ರತೀಕ್ನೊಂದಿಗೆ ಕಾರಿನಲ್ಲಿ ಹೋಗಿದ್ದಾನೆ. ಆದ್ದರಿಂದ ಆ ಮಾಹಿತಿಯನ್ನು ಆ ತಾಯಿ ಪೊಲೀಸರಿಗೆ ಹಂಚಿಕೊಂಡಿದ್ದರು. ಆದರೆ ಪೊಲೀಸರು ಪ್ರತೀಕ್ನನ್ನು ವಿಚಾರಿಸುವ ಗೊಡವೆಗೆ ಹೋಗಲಿಲ್ಲ, ಕೇಸು ದಾಖಲಿಸಿಕೊಳ್ಳಲಿಲ್ಲ. ಆಗ ವಿಚಾರ ಸ್ಥಳೀಯ ಭಾರತೀಯ ಜನತಾ ಪಕ್ಷದ ಪ್ರಮುಖರಿಗೆ ಗೊತ್ತಾಯಿತು. ಯಾಕಂತ ಹೇಳಿದರೆ ಚುನಾವಣೆಯ ಸಂದರ್ಭದಲ್ಲಿ ಸಂದೀಪ್ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನ ರೀತಿಯಲ್ಲಿ ಕೆಲಸ ಮಾಡಿದ್ದ. ಆದ್ದರಿಂದ ಅವರು ಪೊಲೀಸ್ ಠಾಣೆಯನ್ನು ವಿಚಾರಿಸಿದರು ಮಾತ್ರ ಅಲ್ಲದೆ ಸ್ಥಳೀಯ BJP ಮುಖಂಡ ಕೃಷ್ಣ ಶೆಟ್ಟಿ ಕಡಬ ಅವರಿಗೆ ಮಾಹಿತಿ ಹೇಳಿದರು. ಆದರೆ ಅವರು ಸಂಪರ್ಕಕ್ಕೆ ಸಿಗಲಿಲ್ಲ. ಅವರು ಮಂಗಳೂರಿಗೆ ಕಾರ್ಯನಿಮಿತ್ತ ಹೋಗಿದ್ದರು. ತದನಂತರ ಅವರು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರಿಗೆ ವಿಷಯ ತಿಳಿಸಿದರು. ಅವರು ತಕ್ಷಣ ಸ್ಪಂದಿಸಿ ಕಡಬ ಸಬ್ ಇನ್ಸ್ಪೆಕ್ಟರ್ಗೆ ತರಾಟೆಗೆ ತೆಗೆದುಕೊಂಡರು. ಯಾವಾಗ ಅವರು ತರಾಟೆಗೆ ತೆಗೆದುಕೊಂಡ್ರೋ ಅಷ್ಟೊತ್ತಿಗೆ ಕಡಬ ಠಾಣೆಯಲ್ಲಿ FIR ದಾಖಲಾಯಿತು, ಮಿಸ್ಸಿಂಗ್ ಕೇಸು. ದಾಖಲಾದ ಕೂಡಲೇ ಸಂದೀಪ್ ಗೌಡ ಮತ್ತು ಪ್ರತೀಕ್ ಇವರಿಬ್ಬರ ಮೊಬೈಲ್ ನಂಬರ್ನ CDR ಕೇಳಿದ್ರು. ಕಾಲ್ ಡೀಟೇಲ್ಸ್ ರೆಕಾರ್ಡ್ ಅಂತ ಹೇಳ್ತೇವೆ. ಆ CDRನ ಪ್ರಕಾರ ಅವರಿಬ್ಬರು ನೆಟ್ಟನ ರೈಲ್ವೆ ನಿಲ್ದಾಣದ ಬಳಿ ಒಟ್ಟಿಗೆ ಇದ್ದರು. ಅಲ್ಲಿ ಸಂದೀಪ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಪೊಲೀಸರು ಪ್ರತೀಕ್ರನ್ನು ಹುಡುಕಿದಾಗ ಪ್ರತೀಕ್ ಕೈಗೆ ಸಿಗಲಿಲ್ಲ. ಆತ ಕಡಬ ಪರಿಸರದ ಕೆಲವು ಪ್ರಮುಖರಲ್ಲಿ ಈ ವಿಚಾರ ಹೇಳಿದ. ಸಂದೀಪ್ ನಾಪತ್ತೆಯಾಗಿದ್ದಾನಂತೆ, ನನಗೆ ವಿಚಾರ ಗೊತ್ತಿಲ್ಲ, ನಾನು ಅವನನ್ನು ಕೊಂಡೋಗಿ ರೈಲ್ವೆ ನಿಲ್ದಾಣದ ಹತ್ರ ಬಿಟ್ಟಿದ್ದೇನೆ, ಈಗ ಪೊಲೀಸರು ನನ್ನನ್ನು ಹುಡುಕ್ತಾ ಇದ್ದಾನೆ. ಅಷ್ಟೊತ್ತಿಗೆ ಆತನನ್ನು ಸ್ಥಳೀಯ ಕಾಂಗ್ರೆಸ್ ನಾಯಕರೊಬ್ಬರು ಕರ್ಕೊಂಡು ಬಂದು ಠಾಣೆಗೆ ಹಾಜರುಪಡಿಸಿ ಹೇಳಿದರು, ಅವನು ಹೀಗೆ ಹೇಳಿದ್ದಾನೆ ಏನು. ಪೊಲೀಸರು ಅವನನ್ನು ಮೇಲ್ನೋಟಕ್ಕೆ ವಿಚಾರಣೆಗೆ ಒಳಪಡಿಸಿದರು ಮತ್ತು ರಾತ್ರಿ ವೇಳೆ ಅವರನ್ನು ಬಿಟ್ಟು ಕಳಿಸಿದರು. ಪೊಲೀಸರ ಈ ವರ್ತನೆ ಸ್ಥಳೀಯವಾಗಿ ಸಂಶಯಕ್ಕೆ ಕಾರಣವಾಯಿತು. ಯಾಕಂತ ಹೇಳಿದರೆ ಕಡಬ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಲವು ವ್ಯವಹಾರಗಳು ನಡೀತದೆ. ಅದರಲ್ಲಿ ಗಾಂಜಾ ವ್ಯವಹಾರ ಇರ್ಬೋದು, ಅಕ್ರಮ ಮರಳುಗಾರಿಕೆ ಇರ್ಬೋದು, ಕೋಳಿ ಅಂಕ ಇರ್ಬೋದು, ಮರ ಕಳ್ಳ ಸಾಗಾಣಿಕೆ ಇರ್ಬೋದು, ಎಲ್ಲ ವ್ಯವಹಾರಗಳಿಗೂ ಪೊಲೀಸರದ್ದು ಮುಕ್ತ ರಹದಾರಿ ಇದೆ. ಯಾಕಂದರೆ ಅವರು ಪ್ರತಿಯೊಂದಕ್ಕೂ ಒಂದೊಂದು ರೇಟ್ ಫಿಕ್ಸ್ ಮಾಡಿ ಇಟ್ಟಿದ್ದಾರೆ ಎನ್ನುವುದು ಸ್ಥಳೀಯರ ಆರೋಪ. ಕೋಳಿ ಅಂಕಕ್ಕಾದರೆ 25,000, ಒಂದು ಲೋಡು ಮರಳಿಗಾದರೆ 10,000, ಒಂದು ಲೋಡು ಮರ ಕೊಂಡೋಗೋದಾದರೆ 1,00,000, ಈ ರೀತಿಯಾಗಿ ಕೆಲವು ರೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಸ್ಥಳೀಯರು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಅದು ಇದ್ದಿರಲಬಹುದು, ಇಲ್ಲ ಅಂತ ಹೇಳುವುದಿಲ್ಲ. ಯಾಕಂದರೆ ಗ್ರಾಮೀಣ ಪ್ರದೇಶದ ಪೊಲೀಸ್ ಠಾಣೆಗಳಲ್ಲಿ ಇಂತಹ ವ್ಯವಹಾರಗಳು ಸಾಮಾನ್ಯ. ಅದಕ್ಕೆ
ಕಡಬವು ಹೊರತಾಗಿಲ್ಲ. ಈ ಎಲ್ಲ ವಿಚಾರಗಳಲ್ಲಿ ಜನರಲ್ಲಿ ಒಂದು ಆಕ್ರೋಶ ಪೊಲೀಸರ ಮೇಲೆ ಇತ್ತು. ಇದು ಸಂದೀಪ್ನ ನಾಪತ್ತೆ ಪ್ರಕರಣದಲ್ಲಿ ಪೊಲೀಸರು ನಿರಾಸಕ್ತಿ ವಹಿಸಿದ್ದಾರೆ ಅಂತ ಒಂದು, ಸಂದೀಪ್ರನ್ನು ಯಾರು ಕರ್ಕೊಂಡು ಹೋಗಿದ್ದಾರೆ ಎನ್ನುವುದು ಅನುಮಾನ ಇದೆಯಾ, ಆತನ ಪರವಾಗಿ ಕಾಂಗ್ರೆಸ್ ಮುಖಂಡರೊಬ್ಬರು ಠಾಣೆಗೆ ವಶೀಲಿಬಾಜಿಗೆ ಹೋಗಿದ್ದಾರೆ ಎಂದು ಮತ್ತೊಂದು, ಎಲ್ಲವೂ ಸೇರಿ ಪೊಲೀಸರ ಮೇಲೆ ಜನರು ಮುಗಿಬಿದ್ದರು. ಇಲ್ಲಿನೆಲೆ ಗ್ರಾಮದ ನೆಟ್ಟಣ ಎಂಬಲ್ಲಿ ಸುಮಾರು 4 ದಿವಸಗಳ ಹಿಂದೆ ಗಾಂಜಾ ವ್ಯಸನಿಗಳ ಆಕ್ರಮಣಕ್ಕೆ ಸಂದೀಪ್ ಅನ್ನುವಂಥ ಹುಡುಗ ಇವತ್ತು ಬಲಿಯಾಗಿದ್ದಾನೆ. ಈ ಒಂದು ಪ್ರಕರಣವನ್ನ ಇಡೀ ಜಿಲ್ಲೆಯಲ್ಲಿ ಇವತ್ತು ಗಾಂಜಾದ ವಾಸನೆ ಬರ್ತಾ ಇದೆ. ಗ್ರಾಮಾಂತರ ಭಾಗದಲ್ಲಿಯೂ ಈ ರೀತಿಯ ಯುವಕರು ಬಲಿಯಾಗುವಂಥದ್ದು ಖಂಡಿತ ಒಂದು ಕಳವಳಕಾರಿ ವಿಷಯ. ಇದನ್ನು ಸಂಬಂಧಪಟ್ಟ ಜಿಲ್ಲೆಯ ಪೊಲೀಸ್ ಇಲಾಖೆ ಕಠಿಣ ಕ್ರಮ ತಗೊಳ್ಬೇಕು. ಈ ಒಂದು ಪ್ರಕರಣದ ಬಗ್ಗೆ ಕೂಲಂಕುಷವಾದಂಥ ತನಿಖೆಯನ್ನು ಮಾಡಬೇಕು. ಯಾರ್ಯಾರು ಪ್ರತ್ಯಕ್ಷವಾಗಿ ಇದರ ಹಿಂದೆ ಇದ್ದಾರೆ, ಜೊತೆಗೆ ಯಾರ್ಯಾರು ಪರೋಕ್ಷವಾಗಿ ಇದರ ಜೊತೆಗೆ ಸಹಕಾರ ಕೊಟ್ಟಿದ್ದಾರೆ, ಇದೆಲ್ಲವನ್ನ ತನಿಖೆ ಆಗಬೇಕು. ಈಗಾಗಲೇ ಬಿಲ್ಲಿನೆಲೆ ಭಾಗದ ಕಾರ್ಯಕರ್ತರ ಆಗ್ರಹ ಏನು ಅಂತ ಹೇಳಿದ್ರೆ, ಸಾಕಷ್ಟು ಆ ಭಾಗದ ರಾಜಕೀಯ ಪ್ರಮುಖರು ಅವರು ಇದರ ಬೆನ್ನಿನ ಹಿಂದೆ ನಿಂತು ಈ ಪ್ರಕರಣದ ಹಿಂದೆ 3-4 ಸಾರಿ ಈ ರೀತಿ ಘಟನೆಗಳಾದಾಗ ಅವನನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ಆ ಭಾಗದ ಒಬ್ಬ ಕಾಂಗ್ರೆಸ್ ಪುಡಾರಿ ಮಾಡಿದಾನೆ ಅನ್ನುವಂಥದ್ದನ್ನ ಈ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ. ಈ ಕಾರಣಕ್ಕೋಸ್ಕರ ಇದರ ಸರಿಯಾದ ತನಿಖೆಯನ್ನ ಮಾಡಿ ಯಾರ್ಯಾರು ಇದನ್ನು ಈ ರೀತಿ ಸಮಾಜ ದ್ರೋಹಿಗಳನ್ನ ಬೆಳೆಸುವುದಕ್ಕೆ ಸಹಕಾರ ಮಾಡ್ತಾರೆ ಅವರನ್ನು ಈ ಕೇಸಿನ ಜೊತೆಗೆ ಸೇರಿಸಿ ಅನ್ನುವಂಥದ್ದು ಈ ಭಾಗದ ಕಾರ್ಯಕರ್ತರ ಆಗ್ರಹ. ಒಟ್ಟು ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಯಾವುದೇ ಆರೋಪಿ ಇದರಲ್ಲಿ ಬಚಾವಾಗದ ರೀತಿಯಲ್ಲಿ ಕ್ರಮ ತಗೊಳ್ಬೇಕು. ಮತ್ತೆ ಕಡಬ ತಾಲೂಕು ಇರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಗಾಂಜಾದ ನೆಟ್ವರ್ಕ್ ಏನಿದೆ ಆ ನೆಟ್ವರ್ಕ್ ಅನ್ನ ಬುಡ ಸಮೇತ ಕಿತ್ತಾಕಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಈ ಜೊತೆಗೆ ಆ ಸಂದೀಪ್ ಅನ್ನುವಂತ ಹುಡುಗನ ಆ ನೋವೇನಿದೆ, ಮನೆಯವರ ನೋವೇನಿದೆ, ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಪರಮಾತ್ಮ ಕೊಡ್ಲಿ. ಅವರ ಮನೆಯ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ. ಡಿಸೆಂಬರ್ 1ರಂದು ಜನರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರು. ಅವರ ಸಂಶಯಗಳನ್ನು ದೃಢಪಡಿಸುವ ರೀತಿಯಲ್ಲಿ ಪೊಲೀಸರ ವರ್ತನೆಗಳಿತ್ತು. ಆದ್ದರಿಂದ ಪೊಲೀಸರಿಗೆ ಏನು ಮಾಡಲಿಕ್ಕಾಗಲ್ಲ. ಆಗ ಸ್ಥಳೀಯ BJP ಮುಖಂಡರು ಮಧ್ಯಪ್ರವೇಶ ಮಾಡಿ ಜನರನ್ನು ನಿಯಂತ್ರಣಕ್ಕೆ ತಂದರು. ಆ ವೇಳೆಗಾಗಲೇ ಪ್ರತೀಕ್ನನ್ನು ಮತ್ತೊಮ್ಮೆ ಪೊಲೀಸ್ ಠಾಣೆಗೆ ಕರೆತರಲಾಯಿತು. ಜನರು ಆತನ ಮೇಲೆ ರೋಷಗೊಂಡಿತು. ಯಾಕಂತ ಹೇಳಿದರೆ ಪ್ರತೀಕಿಗೆ ಹೇಳಿ ಕೇಳಿ ಸರಿಯಾದ ರೀತಿಯ ಕೆಲಸ ಇರಲಿಲ್ಲ. ಕಾರಿನಲ್ಲಿ ಓಡಾಡ್ತಾ ಇದ್ದ, ಗಾಂಜಾ ವ್ಯಸನಿಗಳ ಕೂಟ ಇದೆ, ಗಾಂಜಾ ಮಾರಾಟ ದಂಧೆಯಲ್ಲಿ ತೊಡಗಿಕೊಂಡಿದ್ದಾನೆ ಎನ್ನುವಂಥ ಸಂಶಯಗಳಿವೆ ಎನ್ನುವುದು ಸ್ಥಳೀಯರ ಆರೋಪವಾಗಿತ್ತು. ಆದ್ದರಿಂದ ಆತನೇ ಸಂದೀಪ್ನನ್ನು ಕರ್ಕೊಂಡೋಗಿ ಕೊಲೆ ಮಾಡಿದ್ದಾನೆ ಎನ್ನುವುದು ಅವರ ನೇರ ಆರೋಪ ಆಗಿತ್ತು. ಆದರೆ ಪೊಲೀಸರಿಗೆ ಆತನನ್ನು ಇಂಟ್ರಾಗೇಷನ್ಗೆ ಒಳಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದರೆ ಸಾರ್ವಜನಿಕರು ಠಾಣೆಯ ಹೊರಗಡೆ ಜಮಾಯಿಸಿದ್ದಂಥ ಸಂದರ್ಭದಲ್ಲಿ ಪೊಲೀಸರು ದೈಹಿಕ ಬಲಪ್ರಯೋಗ ಮಾಡುವಂಥ ಅಪಾಯವನ್ನು ಮೈ ಮೇಲೆ ಇಳಿದುಕೊಳ್ಳುವುದಿಲ್ಲ. ಅದೂ ಅಲ್ಲದೆ ಅವರಿಗೆ ಕರಾರುವ ಆದಂತಹ ಸಾಕ್ಷ್ಯಗಳು ಪ್ರತಿಕ್ರಿಯೆ ಮೇಲೆ ಲಭ್ಯ ಆಗಿರಲಿಲ್ಲ. ಅವ ಕರ್ಕೊಂಡು ಹೋಗಿರೋದು ಹೌದು ಅಥವಾ ಡ್ರಾಪ್ ಮಾಡಿದ್ದಾನೆ ಎನ್ನುವುದಕ್ಕೂ ಸಾಕ್ಷ್ಯಗಳಿವೆ, ಮತ್ತೆ ಏನಾಗಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯಗಳಿಲ್ಲ. ಆದ್ದರಿಂದ ಆತನ ಮೇಲೆ ಬಲಪ್ರಯೋಗ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ. ಆದರೂ ಠಾಣಾ ಸಬ್ ಇನ್ಸ್ಪೆಕ್ಟರ್ ಸ್ಥಳೀಯರು ಒಬ್ಬರಿಗೆ ಭರವಸೆ ನೀಡಿದರು, ಆತನ ನಾವು ರಾತ್ರಿ ವೇಳೆ ತನಿಖೆಗೆ ಒಳಪಡಿಸುತ್ತೇವೆ, ನಿಮಗೆ ಸ್ಪಷ್ಟ ಮಾಹಿತಿ ಕೊಡ್ತೇವೆ ಅಂತ. ಸುಮಾರು ರಾತ್ರಿ 11 ಗಂಟೆಯ ಹೊತ್ತಿಗೆ ಠಾಣಾ ಸಬ್ ಇನ್ಸ್ಪೆಕ್ಟರ್ ಸ್ಥಳೀಯ BJP ಮುಖಂಡರೊಬ್ಬರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಆತ ಸಂದೀಪ್ ಗೌಡನ್ನು ಕೊಂದಿದ್ದಾನೆ, ಡೆಡ್ ಬಾಡಿಯನ್ನು ಕಾಡ ಮಧ್ಯೆ ಹಾಕಿದ್ದಾನೆ. ಆದರೆ ಈ ಅಪರಾತ್ರಿಯಲ್ಲಿ ಅಲ್ಲಿಗೆ ಹೋಗಿ ಕನ್ಫರ್ಮೇಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ನಾಳೆ ಬೆಳಿಗ್ಗೆ ನಾವು ಆ ಕಾರ್ಯವನ್ನು ಮಾಡ್ತೇವೆ ಅಂತೇಳಿ ಬೆಳ್ಳಂಬೆಳಗ್ಗೆ ಈ ಸುದ್ದಿಯೆಲ್ಲ ಹರಡಿತು. ಸಂದೀಪ್ನನ್ನು ಕೊಲೆ ಮಾಡಿದ್ದಾನೆ, ಆತನ ಮೃತದೇಹವನ್ನು ಕಾಡಲ್ಲಿ ಹೂತು ಹಾಕಿದ್ದಾನೆ ಎನ್ನುವಂಥ ಸುದ್ದಿ. ಜನ ತಂಡೋಪತಂಡವಾಗಿ ಪೊಲೀಸ್ ಠಾಣೆಗೆ ಬಂದರು. ಪೊಲೀಸರು ಠಾಣೆಯಿಂದ ಹೊರಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂತ ಹೇಳಿದರೆ ಪ್ರತೀಕಿ ಹೇಳಿದ್ದನ್ನು ಪೊಲೀಸರು ಆ ಸಂದರ್ಭದಲ್ಲಿ ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವರು ಸ್ಥಳಕ್ಕೆ ಹೋಗಿ ಅವ ಹೇಳಿದ ಸ್ಥಳದಲ್ಲಿ ಆ ಮೃತದೇಹ ಇದೆಯೋ ಇಲ್ಲವೋ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಅದಕ್ಕೂ ಸಾರ್ವಜನಿಕರು ಅವಕಾಶ ಕೊಡಲಿಲ್ಲ. ಯಾಕಂದರೆ ಸಾರ್ವಜನಿಕರು
ಕಳೆದ 3 ದಿನಗಳಿಂದ ಪೊಲೀಸರ ಮೇಲೆ ಒತ್ತಡಗಳನ್ನು ಹೇರ್ತಾ ಇದ್ರು. ಪೊಲೀಸರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇರಲಿಲ್ಲ. ಅದರಿಂದಾಗಿ ಪೊಲೀಸರ ಮೇಲೆ ಜನರಿಗೆ ಸಂಶಯ ಇತ್ತು. ಕೊನೆಗೂ ಪೊಲೀಸರು ಜನರನ್ನು ಸಮಾಧಾನ ಪಡಿಸಿ ಆತನನ್ನು ಕರೆದುಕೊಂಡು ಹೋಗಿ ಮೃತದೇಹವನ್ನು ಪತ್ತೆ ಹಚ್ಚುವ ಕಾರ್ಯವನ್ನು ಕೈಗೊಂಡರು. ಸಂಜೆಯ ವೇಳೆಗೆ ಮೃತದೇಹ ಪತ್ತೆಯಾಯಿತು. ಆತನನ್ನು ಸರಳಿನಿಂದ ಹೊಡೆದು ಕೊಲೆಗೈದುದಾಗಿ ಪ್ರತೀಕ್ ಬಾಯ್ಬಿಟ್ಟಿದ್ದಾರೆ. ಮೃತದೇಹವನ್ನು ಮತ್ತೆ ಮುಂದಿನ ಮಾಜರು ಕಾರ್ಯಗಳಿಗಾಗಿ ಮಂಗಳೂರಿನ KS ಹೆಗಡೆ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಹಾಗಾದರೆ ಪ್ರತೀಕ್ ತನ್ನ ಬಾಲ್ಯ ಸ್ನೇಹಿತನಾಗಿದ್ದಂತಹ ಸಂದೀಪ್ನನ್ನ ಕೊಂದದ್ದು ಯಾಕೆ ಎನ್ನುವ ಪ್ರಶ್ನೆ ಮೂಡ್ತದೆ. ಸಂದೀಪು ಈ ಹಿಂದೆ ಯಾವುದೋ ಒಂದು ಖಾಸಗಿ ಹಣಕಾಸು ಸಂಸ್ಥೆಯೊಂದರಿಂದ 80,000 ರೂಪಾಯಿ ತೆಗೆದು ಪ್ರತೀಕಿಗೆ ನೀಡಿದ್ದಂತೆ. ಪ್ರತೀಕ್ ಅದನ್ನು ವಾಪಸ್ಸು ಕೊಟ್ಟಿರಲಿಲ್ಲ. ಸಂದೀಪೇ ತಾನು ದುಡಿದು ಸ್ವಲ್ಪ ಸ್ವಲ್ಪ ಫೈನಾನ್ಸ್ ಸಂಸ್ಥೆ ಕಟ್ಟಿ ಆ ಸಾಲವನ್ನು ತೀರಿಸಿದ. ಸಂದೀಪ್ನ ತಂಗಿಗೆ ಮದುವೆ ನಿಶ್ಚಿತಾರ್ಥ ಆಗಿತ್ತು. ಅದಕ್ಕಾಗಿ ಸಂದೀಪ್ ಹಣ ಹೊಂದಾಣಿಕೆ ಮಾಡಲಿಕ್ಕೆ ಪ್ರಯತ್ನ ಪಡೆದಿದ್ದ. ಅವನು ಪ್ರತೀಕ್ನ ಹತ್ರ ಆ ಬಾಕಿ ಇರುವ ಹಣವನ್ನು ಕೊಡಬೇಕು ಅಂತ ಕೇಳಿದ್ದ. ಪ್ರತೀಕಿಗೂ ನಿಶ್ಚಿತ ವರಮಾನವಿರುವಂಥ ಉದ್ಯೋಗ ಇಲ್ಲ. ಆತನಿಗೆ ಗಾಂಜಾ ವ್ಯವಹಾರ ಇದೆ ಅಂತ ಹೇಳ್ತಾರಂತಾದ್ರೂ ಅದರ ಖಚಿತತೆ ಇಲ್ಲ. ಕಾರೊಂದನ್ನು ಹಿಡ್ಕೊಂಡು ತಿರುಗಾಡ್ತಿದ್ದಾನೆ ಒಂದನ್ನು ಹೊರತುಪಡಿಸಿದರೆ ಆತನಿಗೂ ಹೇಳಿಕೊಳ್ಳುವಂತಹ ಸ್ಥಾನಮಾನ ಇರಲಿಲ್ಲ. ಆದ್ದರಿಂದ ಅವ ದಿನ ದುಡ್ತಾ ಇದ್ದ. ಇದೇ ಸಂದರ್ಭದಲ್ಲಿ ಸಂದೀಪು ಪ್ರತೀಕಿಗೆ ಬೆದರಿಕೆ ಹಾಕ್ತಾನೆ. ಯಾಕಂದರೆ ನೀನು ಹಣ ಕೊಡದೇ ಇದ್ದರೆ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಸಂಬಂಧಿಕನೊಬ್ಬ ಜೈಲಲ್ಲಿದ್ದಾನೆ. ಅವ ಇನ್ನೊಂದು ವಾರದಲ್ಲಿ ಜಾಮೀನಿನ ಮೇಲೆಗೆ ಬಿಡುಗಡೆಗೊಳ್ತಾನೆ. ಅವ ಬಂದರೆ ಆತನಿಗೆ ಹೇಳಿ ನಿನ್ನ ವ್ಯವಸ್ಥೆ ಮಾಡ್ತೇನೆ ಅಂತ ಬೆದರಿಕೆ ಕೊಟ್ಟಿದ್ದ. ಆ ಜೈಲಲ್ಲಿರುವವನು ಉಮೇಶ ಅಂತೇಳಿ. ಈತ ಹಲವಾರು ಕ್ರಿಮಿನಲ್ ಪ್ರಕರಣದಲ್ಲಿ ಒಳಗೊಂಡಿದ್ದಂಥ ಯುವಕ. ಕೆಲವು ವರ್ಷಗಳ ಹಿಂದೆ ಮಂಗಳೂರು ಸಬ್ ಜೈಲಿನಲ್ಲಿ ನಡೆದಿದ್ದಂತಹ ಜೋಡಿ ಕೊಲೆಯಲ್ಲಿ ಆರೋಪಿಯಾಗಿದ್ದವನು. ಮಾಡೂರು ಯೂಸುಫ್ ಮತ್ತು ಗಣೇಶ್ ಶೆಟ್ಟಿ ಎಂಬ ಇಬ್ಬರು ಪಾತಕಿಗಳನ್ನು ಮಂಗಳೂರು ಸಬ್ ಜೈಲಿನಲ್ಲಿ ಸಹಕೈದಿಗಳೇ ಹೊಡೆದು ಕೊಲೆಗೈದಿದ್ದರು. ಆಕಾಶ ಭವನ ಶರಣ್ ಆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ. ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಅದಕ್ಕೆ ವ್ಯವಸ್ಥೆಗಳನ್ನು ಹೊರಗೆ ಮಾಡಿದ್ದರು. ಆದ್ದರಿಂದ ಅದರಲ್ಲಿ ಹಲವು ಮಂದಿಯ ಮೇಲೆ ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದಲ್ಲಿ ಉಮೇಶನು ಆರೋಪಿ. ಕೇವಲ ಉಮೇಶ್ ಈ ಒಂದು ಪ್ರಕರಣದಲ್ಲಿ ಆರೋಪಿ ಅಲ್ಲ, ಇತರ ಕೆಲವು ಪ್ರಕರಣಗಳಲ್ಲೂ ಆರೋಪಿಯಾಗಿ ಜೈಲಲ್ಲಿ ಇದ್ದವನು. ಅವನಿಗೆ ಜಾಮೀನು ಆಗುವಂತಹ ಸೂಚನೆಗಳು ಇತ್ತು. ಅದನ್ನೇ ಬಂಡವಾಳವಾಗಿಸಿಕೊಂಡು ಸಂದೀಪು ಪ್ರತೀಕಿಗೆ ಬೆದರಿಕೆ ಒಡ್ಡಿದ್ದ. ಉಮೇಶ ಜೈಲಿಂದ ಹೊರಗೆ ಬಂದ ತಕ್ಷಣ ನಾನು ನಿನ್ನನ್ನು ವ್ಯವಸ್ಥೆ ಮಾಡಲಿಕ್ಕೆ ಹೇಳ್ತೇನೆ, ಇಲ್ಲದ್ರೆ ನೀನು ನನಗೆ ದುಡ್ಡು ಕೊಡು ಅಂತೇಳಿ. ಆಗ ಪ್ರತೀಕಿಗೆ ಹೆದರಿಕೆ ಆರಂಭವಾಗಿದೆ. ಈತನನ್ನು ಹಾಗೆ ಬಿಟ್ಟರೆ ಈತ ಉಮೇಶನೊಂದಿಗೆ ಸೇರಿಕೊಂಡು ನನ್ನನ್ನು ಕೊಲೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಭಾವಿಸಿದಂತಹ ಪ್ರತೀಕ್ ಸಂದೀಪನನ್ನು ಹಣ ಕೊಡ್ತೇನೆ ಅಂತ ಹೇಳಿ ಆತ ಕೆಲಸ ಮಾಡುತ್ತಿದ್ದ ಶಾಮಿಯಾನ ಅಂಗಡಿಯಿಂದ ಕೆಲಸ ಬಿಟ್ಟ ಕೂಡಲೇ ಕರ್ಕೊಂಡು ಹೋಗಿದ್ದ. ನೆಟ್ಟನ ರೈಲ್ವೆ ನಿಲ್ದಾಣದ ಬಳಿ ಕಾರು ನಿಲ್ಲಿಸಿ ಆತನನ್ನು ಸುಮಾರು 1.5 ಕಿಲೋಮೀಟರ್ ದೂರಕ್ಕೆ ನಡ್ಕೊಂಡು ಹೋಗಿ ಅಲ್ಲಿ ಮೊದಲೇ ತೆಗೆದಿಸಿದಂಥ ಕಬ್ಬಿಣದ ರಾಡ್ನಲ್ಲಿ ಹೊಡೆದು ಆತನ ಕತೆ ಮುಗಿಸಿದ್ದ. ಮೃತದೇಹವನ್ನು ಒಂದು ದಿನ ತನ್ನ ಕಾರಲ್ಲೇ ಇಟ್ಟು ಸುತ್ತಾಡಿದಂತಹ ಪ್ರತೀಕ್ ಕೊನೆಗೆ ಸುಮಾರು ನೆಟ್ಟನ ರೈಲ್ವೆ ನಿಲ್ದಾಣದಿಂದ 1.5 ಕಿಲೋಮೀಟರ್ ದೂರದ ಕಾಡಿನಂಚಿನಲ್ಲಿ ಮೃತದೇಹವನ್ನು ತೊರೆದು ಬಂದಿದ್ದ. ಆ ವೇಳೆಗಾಗಲೇ ಸಂದೀಪ್ ನಾಪತ್ತೆಯಾಗಿದ್ದಾನೆ ಅಂತ ಹೇಳಿ ಪೊಲೀಸರಿಗೆ ದೂರು ಹೋಗಿತ್ತು. ಪೊಲೀಸರು ಕೇಸು ದಾಖಲಿಸಿಕೊಂಡಿರಲಿಲ್ಲ. ಯಾವಾಗ ಪೊಲೀಸರಿಗೆ ಒತ್ತಡ ಬಿತ್ತ,
ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರು ಫೋನ್ ಮಾಡಿ ದಬಾಯಿಸಿದ್ರು. ಪೊಲೀಸರು ಕೇಸು ದಾಖಲು ಮಾಡಿಕೊಂಡ್ರು. ದಾಖಲು ಮಾಡಿಕೊಂಡ ಮೇಲೆ ಪೊಲೀಸರು ತನಿಖೆ ಮಾಡಬೇಕು. ಆತನ ಮೊಬೈಲ್ ನೆಟ್ವರ್ಕಿನ ದಾಖಲೆಗಳನ್ನ ತೆಗಿಬೇಕು. ಅದನ್ನು ತೆಗೆದ್ರು. ಆಗ ಸಂದೀಪ್ನ ತಾಯಿ ಹೇಳಿದಂಥ ಕೆಲವೊಂದು ಮಾಹಿತಿಗಳು ಒಂದಕ್ಕೊಂದು ತಾಳೆಯಾಗ ತೊಡಗಿದವು. ಪೊಲೀಸರಿಗೆ ಪ್ರತೀಕನ ಮೇಲೆ ಸಂಶಯಗಳು ಜಾಸ್ತಿ ಆಯಿತು. ತದನಂತರ ಪೊಲೀಸರು ತಮ್ಮದೇ ಭಾಷೆಯಲ್ಲಿ ವಿಚಾರಣೆ ಮಾಡಿದಾಗ ಪ್ರತೀಕ್ ಬಾಯಿ ಬಿಟ್ಟಿದ್ದ, ನಾನು ಅವನನ್ನು ಕೊಂದಿದ್ದೇನೆ, ಇಂಥಲ್ಲಿ ಡೆಡ್ ಬಾಡಿ ಇದೆ ಅಂತೇಳಿ. ಆ ವೇಳೆಗೆ ರಾತ್ರಿ ಆದ್ದರಿಂದಾಗೆ ಪೊಲೀಸರಿಗೆ ಸ್ಥಳಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ಈ ವಿಚಾರವನ್ನು ಪೊಲೀಸರು ಸ್ಥಳೀಯರೊಂದಿಗೆ ಹಂಚಿಕೊಳ್ಳುವಂತೆ ಇರಲಿಲ್ಲ. ಅತ್ಯಂತ ಸೂಕ್ಷ್ಮ ಪ್ರಕರಣ ಮತ್ತು ಅದೂ ಅಲ್ಲದೆ ಕೊಲೆ ಪ್ರಕರಣ. ಸಾಕ್ಷ್ಯನಾಶ ಆಗುವ ಎಲ್ಲ ಸಾಧ್ಯತೆಗಳಿತ್ತು. ಸಾರ್ವಜನಿಕರಿಗೆ ಮಾಹಿತಿಯನ್ನು ಹೇಳಿದರೆ ಸಾರ್ವಜನಿಕರಿಡೀ ಗುಡ್ಡೆಗೆ ನುಗ್ಗಿ ಅಲ್ಲಿದ್ದ ಸಾಕ್ಷ್ಯಗಳನ್ನು ಎಲ್ಲ ನಾಶಪಡಿಸುವ ಸಾಧ್ಯತೆ. ಅದಕ್ಕಾಗಿ ಪೊಲೀಸರು ಆ ವಿಚಾರವನ್ನು ಗೌಪ್ಯವಾಗಿಟ್ಟು ಪೊಲೀಸರ ಈ ಕಾನೂನಾತ್ಮಕ ನಡೆಯೇ ಜನರಿಗೆ ಸಂಶಯಕ್ಕೆ ಕಾರಣವಾಯಿತು. ಪೊಲೀಸರು ಆರೋಪಿಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ ಎನ್ನುವಂಥ ಸಂಶಯ ಅವರದಾಗಿತ್ತು. ಅದಕ್ಕೆ ಪೂರಕವಾದದ್ದು ಏನಂತ ಹೇಳಿದರೆ, ಪ್ರತೀಕನನ್ನು ಸ್ಥಳೀಯ ಕಾಂಗ್ರೆಸ್ ಮುಖಂಡರೊಬ್ಬರು ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿರೋದು ಮತ್ತು ಆತ ಆ ಕೃತ್ಯ ಮಾಡಿಲ್ಲ ಅಂತ ಹೇಳ್ತಾನೆ, ಅದರಿಂದಾಗಿ ವಿಚಾರಣೆ ಮಾಡಿ ಅಂತ ಹೇಳಿದ್ದು. ಯಾವಾಗ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಒಬ್ಬನ ಸಂಶಯಿತರನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದರೆ ಪೊಲೀಸರು ಆತನನ್ನು ವಿಚಾರಿಸಿಕೊಳ್ಳುವ ರೀತಿ ಬೇರೆ ಇರ್ತದೆ. ಅದೇ ರೀತಿ ಪ್ರತೀಕನನ್ನು ವಿಚಾರಿಸಿಕೊಂಡಿದ್ದಾರೆ. ಆದರೆ ಪ್ರತೀಕ್ ಪೊಲೀಸರ ಆ ಬಡಪೆಟ್ಟಿಗೆ ಬಾಯಿ ಬಿಡಲಿಲ್ಲ. ಯಾವಾಗ ಪೊಲೀಸರ ಮೇಲೆ ಒತ್ತಡ ಹೇರಲಾಯಿತು ಆಗ ಪೊಲೀಸರು ಪ್ರತೀಕ್ನನ್ನು ರಾತ್ರಿ ವೇಳೆ ಇಂಟ್ರಗೇಷನ್ಗೆ ಒಳಪಡಿಸಿದರು. ಇಡೀ ಪುತ್ತೂರು ಉಪವಿಭಾಗ ವ್ಯಾಪ್ತಿಯಲ್ಲಿ ಅತ್ಯಂತ ಸೇಫ್ ಆಗಿರುವಂತಹ ಪೊಲೀಸ್ ಸ್ಟೇಷನ್ ಅಂದರೆ ಕಡಬ ಪೊಲೀಸ್ ಸ್ಟೇಷನು. ಯಾವುದೇ ವ್ಯಕ್ತಿಯನ್ನು ಇಂಟ್ರಗೇಷನ್ಗೆ ಒಳಪಡಿಸಿದರೆ ಕಡಬ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗುವುದು ಪರಿಪಾಠ ಆಗಿತ್ತು. ಈ ಹಿಂದೆ ಮಂಗಳೂರಿನಲ್ಲಿ ನಡೆದಿದ್ದಂಥ ಜೋಡಿ ಟ್ರಿಪಲ್ ಮರ್ಡರ್ ಕೇಸಿನಲ್ಲಿ ಆರೋಪಿಗಳನ್ನ ಅದೇ ಕಡಬ ಪೊಲೀಸ್ ಠಾಣೆಗೆ ಹೋಗಿ ಇಂಟ್ರಗೇಷನ್ಗೆ ಒಳಪಡಿಸಲಾಗಿತ್ತು. ಅದರಲ್ಲಿ ಇಬ್ಬರು ಆರೋಪಿಗಳು ವಿಷಪ್ರಾಸನ ಮಾಡಿಕೊಂಡು ಮೃತಪಟ್ಟರು ಅಂತ ಹೇಳಿ ಪೊಲೀಸರು ಕತೆಗಟ್ಟಿದ್ದರು. ಆದರೆ ಪೊಲೀಸರ ಇಂಟ್ರಗೇಷನ್ ತಡೆಕೊಳ್ಳಲಿಕ್ಕೆ ಆಗದೆ ಅವರು ಮೃತಪಟ್ಟಿದ್ದರು ಮತ್ತು ಅವರ ಬಾಯಿಗೆ ವಿಷಯವನ್ನು ಸುರಿಯಲಾಗಿತ್ತು. ಇದೆಲ್ಲ ಘಟನೆಗಳು ನಡೆದಿದೆ. ತದನಂತರದ ಪ್ರಕರಣವೊಂದರಲ್ಲಿ ಆರೋಪಿಯೊಬ್ಬರನ್ನು ಕಡಬ ಠಾಣೆಯಲ್ಲೇ ಇಂಟ್ರಗೇಷನ್ಗೆ ಒಳಪಡಿಸುವಂತಲ್ಲಿ ತೀರ್ಮಾನ ಮಾಡಲಾಗಿತ್ತು. ಆದರೆ ಹಿರಿಯ ಅಧಿಕಾರಿಗಳ ಮಧ್ಯಪ್ರವೇಶದಿಂದ ಅದು ನಿಂತು ಹೋಗಿತ್ತು. ಯಾಕಂತ ಹೇಳಿದರೆ ಕಡಬ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳನ್ನು ಇಂಟ್ರಗೇಷನ್ ಮಾಡಿದರೆ ಹೊರ ಜಗತ್ತಿಗೆ ಗೊತ್ತಾಗುವುದಿಲ್ಲ. ಮತ್ತೆಲ್ಲ ಪೊಲೀಸ್ ಠಾಣೆಗಳು ರಸ್ತೆ ಬದಿಯಲ್ಲಿರುವಂಥದ್ದು. ಬಂಟ್ವಾಳ ಟೌನ್ ಇರ್ಬೋದು, ಬಂಟ್ವಾಳ ರೂರಲ್ ಇರ್ಬೋದು, ಪುಂಜಲಕಟ್ಟೆ ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ವಿಟ್ಲ ಇರ್ಬೋದು, ಪುತ್ತೂರು ಇರ್ಬೋದು, ಪುತ್ತೂರು ಗ್ರಾಮಾಂತರ ಇರ್ಬೋದು, ಸುಳ್ಯ ಇರ್ಬೋದು, ಬೆಳ್ಳಾರಿ ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು. ಕಡಬ ಮಾತ್ರ ಮುಖ್ಯ ರಸ್ತೆಯಿಂದ ಸ್ವಲ್ಪ ದೂರಕ್ಕೆ ಬೆಟ್ಟದ ಮೇಲೆ ಇರುವಂಥದ್ದು. ಅಲ್ಲಿ ಬೊಬ್ಬೆ ಹೊಡೆದರೆ ಯಾರಿಗೆ ಕೇಳುವುದಿಲ್ಲ. ಆದ್ದರಿಂದ ಆ ಠಾಣೆ ಅಪರಾಧಿಗಳ ಇಂಟ್ರಗೇಷನ್ಗೆ ಹೇಳಿ ಮಾಡಿಸಿದಂಥ ಜಾಗ. ಆದ್ದರಿಂದ ಕಡಬ ಪೊಲೀಸರು ಪ್ರತೀಕ್ನನ್ನು ಆ ಠಾಣೆಯಲ್ಲಿ ಇರಿಸಿ ಇಂಟ್ರಗೇಷನ್ಗೆ ಒಳಪಡಿಸಿದ್ದಾರೆ. ಆಗ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಒಟ್ಟಾರೆಯಾಗಿ ಈ ಪ್ರಕರಣ ಈ ರೀತಿಯಾಗಿ ಮುಗಿದಿದೆ. ಯಾಕಂದರೆ 80,000 ರೂಪಾಯಿ ಸಾಲದ ವಿಚಾರದಲ್ಲಿ ಸ್ನೇಹಿತರ ಮಧ್ಯೆ ಉಂಟಾದ ತಗಾದೆ. ಆ ಸಾಲ ವಸೂಲಿ ಮಾಡಲಿಕ್ಕಾಗಿ ಜೈಲಿನಲ್ಲಿರುವ ಆರೋಪಿಯ ಹೆಸರನ್ನು ಹೇಳಿರುವುದು. ಇದರಿಂದ ಸಾಲ ಪಡ್ಕೊಂಡಿದ್ದಂಥ ಪ್ರತೀಕಿಗೆ ಹೆದರಿಕೆ ಆರಂಭವಾಗಿರುವುದು. ಅದಕ್ಕಾಗಿ ಆತ ಉಪಾಯದಿಂದ ಸಂದೀಪ್ನನ್ನು ಕರೆದುಕೊಂಡು ಹೋಗಿ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆಗೈದಿದ್ದು. ಸಾರ್ವಜನಿಕರ ಒತ್ತಡದಿಂದ, ಸ್ಥಳೀಯ ಪ್ರಮುಖರ ಮಧ್ಯಪ್ರವೇಶದಿಂದ ಪೊಲೀಸರು ಮೈ ಚಳಿ ಬಿಟ್ಟು ತನಿಖೆ ಮಾಡಿದ್ದರಿಂದ ಈ ಪ್ರಕರಣ ಪತ್ತೆಯಾಗಿದೆ. ಇಲ್ಲ ಇದ್ರೆ ಇದು 10ರಲ್ಲಿ 11
ಆಗ್ತಾ ಇತ್ತು ಎನ್ನುವುದಂತೂ ಸ್ಪಷ್ಟ. ಬಿಲಿನೆಲೆ ನಮ್ಮ ಕಾರ್ಯಕರ್ತ ಸಂದೀಪ್ ಅನ್ನುವ ನಮ್ಮ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿದೆ. ಈಗಾಗಲೇ ನಾನು ಎಸ್ ಪಿ ಅವರ ಹತ್ರ ಮತ್ತು ಅಡಿಷನಲ್ ಎಸ್ ಪಿ ಹತ್ರ ಮಾತಾಡಿದೆ. ಅವರದಕ್ಕೆ ಯಾರು ತಪ್ಪಿತಸ್ಥರನ್ನು ಬಂಧಿಸಿದ್ದಾರೆ, ಅದರಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅವರೆಲ್ಲರನ್ನು ಬಂಧನ ಆಗಬೇಕಂತ ನಾವೆಲ್ಲರೂ ಇವತ್ತು ಠಾಣೆಗೆ ಬಂದಿದ್ದೇವೆ. ಎಸ್ ಪಿ ಅವರು ಮತ್ತು ಅಡಿಷನಲ್ ಎಸ್ ಪಿ ಅವರು ಮತ್ತು ಠಾಣಾ ಇನ್ಸ್ಪೆಕ್ಟರ್ ಕೂಡ ಅದಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಕಡಬ ಈ ಭಾಗದಲ್ಲಿ ಈಗಾಗಲೇ ಗಾಂಜಾ ಸಿಕ್ಕಾಪಟ್ಟೆ ಹುಡುಗರು ಗಾಂಜಾ ವ್ಯಸನಕ್ಕೆ ಬಲಿಯಾಗ್ತಿದ್ದಾರೆ. ಸೂಕ್ತ ತನಿಖೆ ನಂತರ ಇದು ಯಾವ ಕಾರಣಕ್ಕೆ ಇದನ್ನು ನಮ್ಮ ಕಾರ್ಯಕರ್ತನ ಹತ್ಯೆ ಮಾಡಿದೆ ಅಂತ ಗೊತ್ತಾಗ್ತದೆ. ನಮ್ಮ ಮಂಡಲಾಧ್ಯಕ್ಷರು, ನಮ್ಮ ನಾಯಕರ ಕೃಷ್ಣನ್, ನಾವೆಲ್ಲರೂ ಆ ಕಾರ್ಯಕರ್ತರ ಮನೆಯ ಜೊತೆ ಅವ್ರ ಜೊತೆ ನಾವಿದ್ದೇವೆ. ತಾಯಿ ನೋಡುವಾಗ ಬೇಸರ ಆಗ್ತದೆ, ಕೂಗ್ತಾ ಇದ್ದಾರೆ. ಆ ಮನೆಗೆ ಆಸರೆಯಾಗಿದ್ದ ಒಬ್ಬನೇ ಹುಡುಗ, ದೇವರ ಪೂಜೆ ಎಲ್ಲ ಮಾಡ್ತಿದ್ದ ಹುಡುಗ, ದೈವದ್ದು. ನಾನು ಅನ್ನೋದು ಇಂಥ ಕಾರ್ಯಕರ್ತರನ್ನ ಈ ರೀತಿಯಾಗಿ ಕಗ್ಗೊಲೆ ಮಾಡ್ತಾರೆ ಅಂದ್ರೆ ಜನಸಾಮಾನ್ಯರು ಬದುಕುವುದು ಬಾರಿ ಕಷ್ಟ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಇದಕ್ಕೆ ತಕ್ಷಣಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಬೇಕು. ಅದೇ ರೀತಿ ಏನು ಗಾಂಜಾವನ್ನ ಸಂಪೂರ್ಣವಾಗಿ ಮಟ್ಟ ಹಾಕಬೇಕು. ಈ ರೀತಿಯಾಗಿ ಯಾವೊಬ್ಬ ಮನೆಯ ಮಗ ಕೂಡ ಇನ್ನು ಈ ತರ ಇದಾಗಬಾರದು. ಗಾಂಜಾದಿಂದಲೇ ಆಗಿರೋದು ಅಲ್ಲ, ಇನ್ನೊಂದು ತನಿಖೆ ನಂತರ ಗೊತ್ತಾಗ್ಬೇಕಷ್ಟೇ. ಇಲ್ಲಿ ಸಾರ್ವಜನಿಕರು ಮಾತಾಡೋದು ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬ ಗ್ರಾಮಾಂತರದಲ್ಲಿ ಗಾಂಜಾ ಸೇವನೆ ಜಾಸ್ತಿ ಆಗಿದೆ, ಗಾಂಜಾ ಬೆಳೆಯುತ್ತಾರೆ ಅನ್ನುವಂಥದ್ದು ಕೂಡ ಆ ಬಿಲಿನೆಲೆ ಕಾಡಿನಲ್ಲಿ ಬೆಳೀತಾರೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಉಂಟು. ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಇದಕ್ಕೆ ತಕ್ಕುದಾದ ಕ್ರಮವನ್ನು ಕೈಗೊಂಡು ಅದರ ಬುಡ ಸಮೇತ ಕಿತ್ತು ಹಾಕುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಏನು ಹತ್ಯೆ ಆಗಿದೆ, ಹತ್ಯೆ ಇನ್ನು ಪೊಲೀಸ್ನವರ ತನಿಖೆ ನಂತರ ಗೊತ್ತಾಗೋದು. ಪೊಲೀಸ್ನವರ, ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ನವರ ಮೇಲೆ ನಮ್ಗೆಲ್ಲರಿಗೂ ವಿಶ್ವಾಸ ಉಂಟು. ಇಲ್ಲಿ ಎಲ್ಲಿಯಾದ್ರೂ ಕರ್ತವ್ಯ ಲೋಪ ಆದ್ರೆ ಸಬ್ ಇನ್ಸ್ಪೆಕ್ಟರ್ ಏನು ತಪ್ಪು ಮಾಡಿದಾರೆ ಅನ್ನುವಂಥದ್ದು ಸಾರ್ವಜನಿಕರ ಆರೋಪ. ನಾನು ಫೋನ್ ಮಾಡಿದಾಗ CDR ಹಾಕಿದ್ದೇನೆ, ಅದರ ಜೊತೆಗೆ FIR ಮಾಡಿದ್ದೇನೆ ಅಂತ ತಂದಿದ್ದಾರೆ. ಅದಕ್ಕೋಸ್ಕರ ಅದನ್ನು ಕೂಡ ತನಿಖೆ ಮಾಡಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ತಕ್ಷಣ ಶಿಕ್ಷೆ ಆಗುವಂತ ವಿಚಾರ ಆಗ್ಬೇಕಂತ ಈ ಮೂಲಕ ನಿಮ್ಮ ಮಾಧ್ಯಮದ ಮುಖಾಂತರ ಇಡೀ ಜನತೆಯನ್ನ ನಾನು ಆಗ್ರಹ ಮಾಡ್ತೇನೆ. ಕೇವಲ ಪೊಲೀಸ್ನವ್ರದ್ದು ಮಾತ್ರ ಇದಲ್ಲ ಜವಾಬ್ದಾರಿ ಅಲ್ಲ. ಈಗ ಬಿಲಿನೆಲೆ ಭಾಗದಲ್ಲಿ ಗಾಂಜಾ ಬೆಲೆ ಇರ್ತಾರೆ, ನಮ್ಗೆ ಗೊತ್ತಾಗ್ಬೇಕು. ನಾವು ಅದರ ಬುಡ ಸಮೇತ ಕಿತ್ತಾಗ್ಲಿ ನಾವು ಕೂಡ ಜವಾಬ್ದಾರರು. ಇಡೀ ಸಮಾಜ ಕೂಡ ಇದಕ್ಕೆ ಕಂಕಣ ಬದ್ಧರಾಗಬೇಕು. ಆ ಮುಖಾಂತರ ಈ ಕಡಬ ಇದೊಂದು ಸುಸಂಸ್ಕೃತರ ಜಿಲ್ಲೆ, ಅದರಲ್ಲಿ ಕೂಡ ಕಡಬ ಭಾಗದಲ್ಲಿ ಕೂಡ ಹೆಚ್ಚಿನವರು ಅತ್ಯಂತ ಸಂಸ್ಕೃತಿಯನ್ನ ಇದು ಮಾಡುವಂತವ್ರು ಈ ಸುಳ್ಯ ಭಾಗದ ಜನರು. ಸುಳ್ಯ ಅಂದ ತಕ್ಷಣ ಅದೊಂದು ವಿದ್ಯಾವಂತರ ಜಿಲ್ಲೆ, ತಾಲೂಕು. ಆ ಕಾರಣಕ್ಕೋಸ್ಕರ ಎಲ್ಲರೂ ಜಾಗೃತರಾಗಬೇಕು. ಇನ್ನು ಯಾವುದೇ ಒಬ್ಬ ವ್ಯಕ್ತಿಯ ಈ ತರ ಸಾವು ಆಗ್ಬಾರ್ದು. ಆ ಮನೆಯವರು ನೋಡುವಾಗ ಬೇಸರ ಆಗ್ತದೆ, ಕಣ್ಣಲ್ಲಿ ನೀರು ಬರ್ತದೆ. ಅವರು ದೊಡ್ಡಮ್ಮ ಕೂಗ್ತಿದ್ದಾರೆ, ಮನೆಗೆ ಒಬ್ಬನೇ ಆಸರೆ, ಇನ್ನು ಯಾರಿಲ್ಲ ಅಲ್ಲಿ. ಅದಕ್ಕೋಸ್ಕರ ಇದನ್ನ ನಾವು ನಮ್ಮೆಲ್ಲರ ಜವಾಬ್ದಾರಿ, ಪೊಲೀಸರ ಜೊತೆ ನಾವು ಕೂಡ ಸೇರಿಕೊಂಡು ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು, ಯಾರನ್ನು ಕೂಡ ಬಿಡಬಾರದು. ಅದಕ್ಕೋಸ್ಕರ ನಾವು ಇಲ್ಲೊಂದು ಸಮೃದ್ಧ ಸಮಾಜ ನಿರ್ಮಾಣ ಮಾಡಿ ನಾವೆಲ್ಲರೂ ಕಟಿಬದ್ಧರಾಗಬೇಕು. ಈ ಮುಖಾಂತರ ಆ ಮನೆಗೆ ನಾನು ಸಾಂತ್ವನ ಹೇಳಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆ ಅಮ್ಮನಿಗೆ ತಂದೆ ತೀರ್ಕೊಂಡಿದ್ದಾರೆ, ಅವ್ರದ್ದು ಅಮ್ಮ ಒಬ್ರು ಇರುವಂಥದ್ದು. ಆ ಮನೆಗೆ ಆ ಭಗವಂತ ದುಃಖವನ್ನು ಭರಿಸುವ ಶಕ್ತಿ ಕೊಡ್ಲಿ. ಈ ಮುಖಾಂತರ ಭಗವಂತ ಯಾರ್ಯಾರು ತಪ್ಪಿತಸ್ಥರಿದಾರ, ಯಾವ ರೀತಿ ಕೊಲೆ ಮಾಡಿದಾರೆ ಅವರು ಎಲ್ಲರ ಪೊಲೀಸ್ನವರು ಇದಕ್ಕೆ ಬರುವಾಗೆ ಮಾಡಿ ಅವರು ಜೈಲಿಗೆ ಹೋಗುವಾಗ ಆಗ್ಬೇಕು. ಯಾವುದೇ ಕಾರಣಕ್ಕೂ ಹೊರಗೆ ಬರದಂತೆ ಆ ಭಗವಂತ ಕಾಪಾಡಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಕಾರ್ಯಕರ್ತರನ್ನ ನಾವು ಕಳ್ಕೊಂಡಿದ್ದೇವೆ. ಅಲ್ಲಿಯ ವಿವಿಧ ಭಾಗದ ಎಲ್ಲ ಹಳ್ಳಿಯ ಕಾರ್ಯಕರ್ತರ ಬೇಸರದ ಸಂಗತಿ ಏನಂತ ಹೇಳಿದ್ರೆ, 4 ದಿವಸದಿಂದ ಮನೆಯಿಂದ ಕರ್ಕೊಂಡು ಹೋಗಿರ್ತಕ್ಕಂಥ ಆರೋಪಿ 4 ದಿವಸದ ಹಿಂದೆ ಸ್ಟೇಷನ್ ಬಂದು ಕಂಪ್ಲೇಂಟ್ ಅನ್ನು ಕೊಡುವಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಆರಕ್ಷಕ ಠಾಣೆಯಲ್ಲಿ ಅದನ್ನ ಕೇಸನ್ನ ತಗೊಳ್ಳುವಂತ ಕೆಲಸ ಮಾಡಲಿರುತ್ತಿರುವಂತಹ ನೋವಿನ ಸಂಗತಿ ಆ ಭಾಗದಲ್ಲಿ ಇತ್ತು. ತಕ್ಷಣ ಅದನ್ನ ನಮ್ಮ MLCಗಳಾಗಿರ್ತಕ್ಕಂಥ ನಮ್ಮ ಕಿಶೋರ್ ಬೊಟ್ಟಾಡಿ ಅವರು ಮತ್ತು ನಮ್ಮ ಎಲ್ಲ ಹಿರಿಯರು ನಾವೆಲ್ಲ ಕೂತು ಯೋಚನೆ ಮಾಡಿ ತಕ್ಷಣ ಯಾವುದೇ ಒಬ್ಬ ವ್ಯಕ್ತಿಗೆ ತೊಂದರೆಗಳಾದಾಗ ತಕ್ಷಣ ಸ್ಪಂದಿಸ್ತಕ್ಕಂಥ ಇಲಾಖೆಗಳು ಬೇಕು ಅಂತೇಳುವಂಥದ್ದು ಸಾಮಾನ್ಯ ಜನರಲ್ಲಿ ಕೂಡ ಇರತಕ್ಕಂಥ ವಿಚಾರ. ಇವತ್ತು MLCಗಳು ನಮ್ಮ ಹಿರಿಯರು ಹೇಳಿದಾಗೆ ಗಾಂಜಾ ವ್ಯಸನ ಇರಬಹುದು, ಆದ್ರೆ ಕುಲಂಕುಷವಾದಂತ ತನಿಖೆಯನ್ನು ಮಾಡುವಂತ ಅವಶ್ಯಕತೆ ಇದೆ ಅಲ್ಲಿ. ಯಾಕಂತ ಹೇಳಿದ್ರೆ ಇದು ಅಂತ ಸಾಮಾನ್ಯ ವ್ಯಕ್ತಿಯನ್ನ ಒಂದು ಕೊಲೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಇವತ್ತು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿ ಸಾಮಾನ್ಯ ಕಾರ್ಯಕರ್ತ, ಅವನೇನು ಬೇರೆ ರೀತಿಯ ದೊಡ್ಡ ವ್ಯವಹಾರಗಳಲ್ಲಿ ಏನಿಲ್ಲ. ಅವನಲ್ಲಿ ಏನೋ ಒಂದು ರೀತಿಯ ಲಾಬಿ, ಲ್ಯಾಂಡ್ ಮಾಫಿಯಾ ಅಥವಾ ಹೊಯ್ಗೆ ಮರಳು ಮಾಫಿಯಾ ಇಂಥ ಯಾವುದೇ ವಿಚಾರದಲ್ಲಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯ ಇರತಕ್ಕಂಥ ವ್ಯಕ್ತಿಯನ್ನ ಒಂದು ಯಾರು ಕೇಳದ ಸ್ಥಿತಿಯಲ್ಲಿ ಒಂದು ಕರ್ಕೊಂಡು ಹೋಗಿ ಅಮಾನುಷವಾಗಿ ಕೊಲೆ ಮಾಡಬೇಕು ಅಂತಿದ್ರೆ ಇವರ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಒಂದು ರೀತಿ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಮೇಲೆ ಈ MLCಗಳು ಹೇಳಿದಾಗೆ ನಮಗೆ ಕೂಡ ವಿಶ್ವಾಸ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಮನಸ್ಸು ಮಾಡಿದರೆ ಯಾವ ವ್ಯಕ್ತಿಯನ್ನು ಕೂಡ ಇವತ್ತು ಹಿಡಿದು ಬಂಧಿಸಲಿಕ್ಕೆ ಸಾಧ್ಯ ಇದೆ.
ಹಾಗಾಗಿ ಇನ್ವೆಸ್ಟಿಗೇಷನ್ ಬಹಳ ಪ್ರಾಮಾಣಿಕವಾಗಿ ಒಳ್ಳೆ ರೀತಿಯಲ್ಲಿ ಆಗಬೇಕು. ಒಂದು ಎಳೆಯಾಗಿದೆ ಏಕೆ ಆಗಿದೆ ಅಂತನ್ನುವಂಥದ್ದನ್ನ ಪರಿಶೀಲನೆ ಮಾಡಿದ್ರೆ ಇದರ ಹಿಂದೆ ಇರತಕ್ಕಂಥ ಎಲ್ಲ ಆರೋಪಿಗಳನ್ನ ಮಟ್ಟ ಹಾಕ್ಲಿಕ್ಕೆ ಸಾಧ್ಯ ಇದೆ. ಆಗ ಮಾತ್ರ ಉತ್ತಮವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ಮತ್ತೆ ನಮಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಮನೆಯವರ ಜೊತೆ ಇವತ್ತು ನಾವು ಸಾಂತ್ವನ ಹೇಳಿ ಜೊತೆ ಇರಬಹುದು ಬಿಟ್ರೆ ಅಂತ ವ್ಯಕ್ತಿಯನ್ನ ಮತ್ತೆ ಪಡಲಿಕ್ಕೆ ಸಾಧ್ಯ. ಆದ್ರೆ ಸಮಾಜದಲ್ಲಿ ಮುಂದೊಂದು ದಿವಸ ಈ ರೀತಿಯ ಘಟನೆಗಳಾಗಬಾರದು. ಇದಕ್ಕೆ ಯಾರು ಈಗ ಕೃಷ್ಣನ ಹೇಳಿದಾಗ ಇದರ ಹಿಂದೆ ಯಾರು ಇದ್ದಾರೆ ಅಂತ ಜನಸಾಮಾನ್ಯರು ಎಲ್ಲರೂ ಮಾತಾಡ್ತಿದ್ದಾರೆ. ಆದ್ರೆ ಅದನ್ನ ನಾವು ಇವತ್ತು ಬಹಿರಂಗವಾಗಿ ಹೇಳುವ ಸ್ಥಿತಿ ಇಲ್ಲ. ಅದನ್ನ ಪೊಲೀಸ್ ಇಲಾಖೆ ಅದನ್ನ ಏನು ಆರೋಪಿ ಸಿಕ್ಕಿದ್ದಾನೆ ಅವನ ಮೂಲಕ ಬಾಯಿ ಬಿಡಿಸ್ತಕ್ಕಂಥ ಕೆಲಸಗಳಾದಾಗ 100ಕ್ಕೆ 100 ಆರೋಪಿಗಳು ಒಳಗಾಗುವಂತ ಕೆಲಸ ಆಗ್ತದೆ. ಆಗ ಮಾತ್ರ ಸಮಾಜಕ್ಕೆ ಧೈರ್ಯ ತುಂಬತಕ್ಕಂಥ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ MLCಗಳು ಇವತ್ತು ನೇರವಾಗಿ ಬಂದು ಠಾಣೆಯಲ್ಲಿ ಬಂದು ಈ ಮೂಲಕ ಕೆಲಸ ಮಾಡಿರ್ತಕ್ಕಂಥ ಕೂಡ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಬಹಳ ಸಂತೋಷ ತಂದಿದೆ. ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಕೂಡ ತಿಳಿಸುವಂತ ಕೆಲಸ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇದೆ. ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಿ ಒಳ್ಳೆ ರೀತಿಯಲ್ಲಿ ಆರೋಪಿಗಳೆಲ್ಲರೂ ಕೂಡ ಒಳಗೆ ಹೋಗಬೇಕು. ಯಾಕಂದ್ರೆ ಮೊನ್ನೆ ಆಲಂತಾಯದಲ್ಲಿ ಕೂಡ ಹಾಗೆ ಒಬ್ಬ ಅಮಾನುಷವಾಗಿ ಒಬ್ಬ ಭಜನೆಗೆ ಹೋಗುವಂತ ಕಾರ್ಯಕರ್ತನ ಕಡಿದುಕೊಳ್ಳುವುದಿದ್ರೆ ಇವತ್ತು ರಕ್ಷಣೆ ಎಲ್ಲಿದೆ ಅಂತ ಹೇಳುವಂಥದ್ದು. ಈ ರೀತಿ ದೈನಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಕೊಲೆ ಅಂತ ಹೇಳುವಂಥದ್ದು ಇವತ್ತು ಒಂದು ಜನಜಾಹಿತ ಆಗಿದೆ. ಪ್ರತಿ ದಿವಸ ಇದೆ ಹೇಳ್ತಾ ಇದೆ. ಆಗಬಾರದು. ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ರಾತ್ರಿ ಹೊತ್ತಲ್ಲಿ ಕೂಡ 12 ಗಂಟೆ ತನಕ ಇಡೀ ಓಡಾಟ ಮಾಡಬೇಕು. ಇವತ್ತು ಯಾರು ವ್ಯಕ್ತಿಗಳು ಸುಮ್ಮನೆ ಗಾಂಜಾ ಅಥವಾ ಬೇರೆ ರೀತಿಯಲ್ಲಿ ತೊಡಗಿದಂತ ಎಲ್ಲ ಕೃತ್ಯವನ್ನು ಕೂಡ ಮಟ್ಟಾಗತಕ್ಕಂಥ ಕೆಲಸವನ್ನು ಮಾಡಿದಾಗ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದಾರೆ. ಕಳ್ಕೊಂಡಿರ್ತಕ್ಕಂಥ ಸಂದೀಪ್ನ ಮನೆಯವರಿಗೆ ಕೂಡ ಆ ದೇವರು ಅವರಿಗೆ ಅದನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಇನ್ವೆಸ್ಟಿಗೇಷನ್ ಆಗಿ ಒಳ್ಳೆ ರೀತಿಯಲ್ಲಿ ಆಗ್ತದೆ ಅನ್ನೋದು ಕೂಡ ನಮಗೆ ವಿಶ್ವಾಸ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕಾರ್ಯಕರ್ತರು ಆ ಭಾಗದ ಜನರು ಕೂಡ ಪೊಲೀಸ್ ಇಲಾಖೆ ಜೊತೆ ಸಹಕಾರವನ್ನು ಕೊಡಬೇಕು. ಗೊಂದಲಗಳನ್ನು ಸೃಷ್ಟಿ ಮಾಡಿದ್ರೆ ಮತ್ತೇನಾಗ್ತದೆ ಅಂತ ಹೇಳಿದ್ರೆ ಸರಿಯಾದಂತ ರೀತಿಯ ಸಾಕ್ಷ್ಯಗಳು ನಮಗೆ ಸಿಗದಿದ್ರೆ ಮುಂದೆ ಕೋರ್ಟ್ನಲ್ಲಿ ಕೂಡ ತೊಂದರೆ ಆಗ್ತದೆ. ಸರಿಯಾಗಿ ಅವರಿಗೆ ಸ್ಪಂದನ ಕೊಟ್ಟು ಪೊಲೀಸ್ ಇಲಾಖೆ ಜೊತೆ ಸ್ಪಂದಿಸಿದ್ರೆ ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಿರಂತರ ಸುದ್ದಿ